ರಾಜಕುಮಾರಿಯ ನನ್ನ ಹೆಸರು ಶ್ವೇತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹೂವಾದ ಹುಡುಗಿ ನಾಟಕದಲ್ಲಿ ರಾಜಕುಮಾರಿ ಪಾತ್ರ. ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಒಬ್ಬ ದೊರೆ ಇದ್ದ. ಆ ದೊರೆ ಮಗನಿಗೆ 2 ಹೆಣ್ಣು ಮಕ್ಕಳು. ಆತನಿಗೆ ಇನ್ನೊಬ್ಬ ಮಗ ಕೂಡ ಇರ್ತಾನೆ. ಆ ದೊರೆಯ ಹಿರಿಯ ಮಗಳಿಗೆ ಲಗ್ನವಾಗಿರುತ್ತದೆ. ಅದೇ ಪಟ್ಟಣದಲ್ಲಿ ಒಂದು ಮುದುಕಿ ಕೂಡ ಇರ್ತಾಳೆ. ಆ ಮುದುಕಿಗೆ 2 ಹೆಣ್ಣು ಮಕ್ಕಳಿರ್ತಾರೆ. ಆಗ ತಂಗಿ ಅಕ್ಕಯ್ಯ, ಅಮ್ಮ ನಮಗೋಸ್ಕರ ಎಷ್ಟೊಂದು ಕಷ್ಟಪಡುತ್ತಾರೆ. ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ. ಅದು ಹೇಗೆ ಹೂವಿನ ಗಿಡ ಹಾಕ್ತೀವಿ? ಅದನ್ನೆಲ್ಲ ನಾನು ಆಮೇಲೆ ಇಡ್ತೀನಿ. ನೀನು ನೆಲ ಒರೆಸಿ ಸಾರಿಸಿ ಸ್ನಾನ ಮಾಡಿಕೊಂಡು ಬಾವಿನಲ್ಲಿ ಹೂವಿನ 2 ತಂಬಿಗೆ ನೀರನ್ನು ತಗೊಳ್ತೀನಿ. The Bluetooth device is ready ನೋಡಕ್ಕಯ್ಯ, ನಾನು ಇಲ್ಲಿ ಕೂತ್ಕೊಂಡು ದೇವರ ಧ್ಯಾನ ಮಾಡ್ತೇನೆ. ನೀನು ಒಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿ. ನಾನು ಹೂವಿನ ಗಿಡ ಹಾಕ್ತೇನೆ. ನೀನು ತೊಟ್ಟು ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ನಿನಗೆ ಸಾಕಾಗುವಷ್ಟು ಹೂ ಕಿತ್ತಿಕೊ. ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿ. ನಾನು ಮತ್ತೆ ಮನುಷ್ಯರಾಗುತ್ತೇನೆ. ಸೆಂಟ್ರ ಕೂತ್ಕೊಳ್ಳಪ್ಪ. ಎಲ್ಲರೂ ಕಾಣಲಿ ಅವ್ರು ನೀರು ಗೀತೆ ಪಾಠ ಐತಲ್ವಾ ಮಾಡ್ತಾರೆ ನೋಡ್ರಿ. ಯಾಕ ಮಾತಾಡೋದು? ಮುಖ್ಯ ಸುಂದರಲ್ಲ. ಯಾಕಡಿತೀರಿ ಮಾತಾಡಮ್ಮ ನೀನು? ಹೆಚ್ಚು ಹಣ ಕೊಡುತ್ತಾರೆ. ಅಮ್ಮ ನಮಗಂತ ಎಷ್ಟು ಕಷ್ಟಪಡುತ್ತಾಳೆ. ಅಮ್ಮನಿಗೋಸ್ಕರ ಜಾಸ್ತಿ ಹಣ ಕೊಡೋಣ. ಅಮ್ಮನಿಗೆ ತೋರಿಸೋಣವೇ? ಬೇಡವೇ ತಂಗಿ, ಅಮ್ಮ ಉಳಿಸಲು ಹೆಚ್ಚು ಹಣ ಸಂಪಾದಿಸಿ ಅಮ್ಮನಿಗೆ ತೋರಿಸೋಣ. ಥ್ಯಾಂಕ್ಸ್.